ನನ್ನನ್ನ ಮಂತ್ರಿ ಮಾಡದಿದ್ರೆ ಬಳ್ಳಾರಿಯಲ್ಲಿ ದೊಡ್ಡ ಕ್ರಾಂತಿಯಾಗುತ್ತೆ. ನನ್ನನ್ನ ಮಂತ್ರಿ ಮಾಡದಿದ್ರೆ ಬಳ್ಳಾರಿಯಿಂದ ದೊಡ್ಡ ಕ್ರಾಂತಿ. ಸಿಎಂ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಶಾಸಕನ ವಾರ್ನಿಂಗ್. ಸಿಎಂ ಡಿಕೆ ಸಂಪುಟ ಸೇರಲು ಹಲವು ಶಾಸಕರು ಈಗ ಸರ್ಕಸ್ ಮಾಡ್ತಿದ್ದಾರೆ. ಹೈಕಮಾಂಡ್ದೊಂದು ಲೆಕ್ಕ, ಸಿದ್ದು ಡಿಕೆದೊಂದು ಲೆಕ್ಕ. ಹೈ ಅಂಗಳದಲ್ಲೂ ಕೂಡ ಬಗೆಹರಿಯದ ಖಾತೆ ಖ್ಯಾತೆ. ಸಿಎಂ ಡಿಕೆ ಶಿವಕುಮಾರ್ಗೆ ಸಂಪುಟದ್ದೇ ಈಗ ಫುಲ್ ಟೆನ್ಷನ್ ಆಗಿರುವಂತದ್ದು. ಸರ್ಕಾರ ನಡೆಸೋದಲ್ಲ, ರಚಿಸೋದೇ ಈಗ ಡಿಕೆ ಶಿವಕುಮಾರ್ ಅವರಿಗಿರುವಂತಹ ದೊಡ್ಡ ಟೆನ್ಷನ್. ಕೈನಲ್ಲೀಗ ಸರ್ಕಾರದ ವಿರುದ್ಧವೇ ದಂಗೆಗೇಳುವಂತಹ ಛಾಯೆ ಆವರಿಸಿಕೊಂಡಿದೆ. ನನ್ನನ್ನ ಮಂತ್ರಿ ಮಾಡಿದ್ರೆ ಬಳ್ಳಾರಿಯಿಂದ ದೊಡ್ಡ ಕ್ರಾಂತಿ ಆಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಶಾಸಕನ ವಾರ್ನಿಂಗ್. ಸಿಎಂ ಡಿಕೆ ಸಂಪುಟ ಸೇರಲು ಹಲವು ಶಾಸಕರು ಈಗಾಗಲೇ ಸರ್ಕಸ್ ಅನ್ನ ಮಾಡ್ತಾ ಇರುವಂತದ್ದು. ಹೈಕಮಾಂಡ್ದೊಂದು ಲೆಕ್ಕ, ಸಿದ್ದು ಡಿಕೆದೊಂದು ಲೆಕ್ಕ ಅಂತ ಕೂಡ ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ನ ಶಾಸಕರು. ಇದೀಗ ಹೈ ಹಂಗಳದಲ್ಲೂ ಕೂಡ ಯಾವುದೇ ರೀತಿಯಾಗಿ ಖಾತೆ ಖ್ಯಾತೆ ಬಗೆಹರಿತಾ ಇಲ್ಲ. ಇನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಂಪುಟದ್ದೇ ಈಗ ಫುಲ್ ಟೆನ್ಷನ್ ಆಗಿರುವಂತದ್ದು. ಸರ್ಕಾರ ನಡೆಸೋದಲ್ಲ ಇರೋದು ಮೇನ್ ಇಂಪಾರ್ಟೆಂಟ್, ಸಂಪುಟ ರಚನೆ ಮಾಡೋದು. ಡಿಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಆಗಿದೆ. ಕೈನಲ್ಲೀಗ ಸರ್ಕಾರದ ವಿರುದ್ಧವೇ ದಂಗೆಗೇಳುವ ಛಾಯೆ ಆವರಿಸಿಕೊಂಡಿರುವಂತದ್ದು. ನನ್ನನ್ನ ಮಂತ್ರಿ ಮಾಡದಿದ್ರೆ ಬಳ್ಳಾರಿಯಿಂದ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಕಾಂಗ್ರೆಸ್ ಶಾಸಕನ ವಾರ್ನಿಂಗ್ ಇದೀಗ ಡಿಕೆ ಶಿವಕುಮಾರ್ ಅವರಿಗೆ. ನನ್ನನ್ನ ಮಂತ್ರಿ ಮಾಡದಿದ್ರೆ ಬಳ್ಳಾರಿಯಿಂದ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಶಾಸಕ ವಾರ್ನಿಂಗ್ ಕೊಟ್ಟಿರುವಂತದ್ದು. ಸಿಎಂ ಡಿಕೆ ಸಂಪುಟ ಸೇರೋದಕ್ಕೆ ಹಲವು ಶಾಸಕರು, ಕೈನ ಶಾಸಕರು ಈಗ ಆಲ್ರೆಡಿ ಸರ್ಕಸ್ ಮಾಡ್ತಿದ್ದಾರೆ. ಹೈಕಮಾಂಡ್ದೊಂದು ಲೆಕ್ಕ, ಸಿದ್ದು ಡಿಕೆದೊಂದು ಲೆಕ್ಕನ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳದಲ್ಲೂ ಕೂಡ ಬಗೆಹರಿತಾ ಇಲ್ಲ ಖಾತೆ ಖ್ಯಾತಿಯ ವಿಚಾರ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈಗ ಸಂಪುಟದ್ದೇ ಫುಲ್ ಟೆನ್ಷನ್ ಆಗಿರುವಂತದ್ದು. ಸರ್ಕಾರ ನಡೆಸೋದಲ್ಲ, ರಚಿಸೋದೇ ಈಗ ಡಿಕೆಗೆ ಹೈ ಟೆನ್ಷನ್ ಆಗಿರುವಂತದ್ದು. ನನಗೆ ಸಚಿವ ಸ್ಥಾನ ಕೊಡದಿದ್ರೆ ಬಳ್ಳಾರಿಯಲ್ಲಿ ಕ್ರಾಂತಿ ಫಿಕ್ಸ್. ಹೈಕಮಾಂಡ್ಗೆ ಶಾಸಕ ಎನ್ವೈ ಗೋಪಾಲಕೃಷ್ಣ ಓಪನ್ ವಾರ್ನ್ ಮಾಡಿದ್ದಾರೆ. ಬೆಂಬಲಿಗರ ಜೊತೆ ಬಹಿರಂಗ ಸಭೆಯಲ್ಲಿ ಎನ್ವೈಜಿ ವಾರ್ನಿಂಗ್ ಕೊಟ್ಟಿರುವಂತದ್ದು. ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ ಅಂತ ನಾನು ಪಕ್ಷ ಬಿಟ್ಟಿದ್ದೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಬೇರೆಯವರು ಪಕ್ಷ ಬಿಟ್ಟವರನ್ನ ಮಂತ್ರಿ ಮಾಡುತ್ತೆ. ಮಂತ್ರಿ ಮಂಡಳದಲ್ಲಿ ನೋಡಿರುವ ಮುಖಗಳಿಗೆ ಅವಕಾಶ ಕೊಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೊದಲ ಹಂತದ ಡಿಕೆ ಶಿವಕುಮಾರ್ ಅವರ ಸಂಪುಟ ರಚನೆಗೆ ಈಗ ಎನ್ವೈಜಿ ವ್ಯಂಗ್ಯವಾಡಿರುವಂತದ್ದು. ನಾನು 7 ಬಾರಿ ಸತತವಾಗಿ ಗೆದ್ದಿದ್ದೇನೆ, ನಿಮಗೆ ಗೊತ್ತಿಲ್ವಾ ಅಂತ ಕೂಡ ಹೇಳಿದ್ದಾರೆ. ನನಗೂ ಕೂಡ ವಯಸ್ಸಾಗಿದೆ, ಈಗ ಕೊಡದೆ ಇನ್ಯಾವಾಗ ಕೊಡ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದ ಮುಂದೆ. ಬೇರೆಯವರಂತೆ ನಾನು ಮಠಾಧೀಶವರನ್ನ ಕರೆಸಿ ಬಡಿವಾರ ಮಾಡಲ್ಲ, ನನ್ನ ಜಾಯಮಾನದಲ್ಲೂ ಕೂಡ ನಾನು ಯಾರಿಗೂ ಕೈಕಾಲಿ ಮುಗಿಯೋದಿಲ್ಲ, ಬಿದ್ದಿಲ್ಲ ಅಂತ ಹೇಳಿದ್ದಾರೆ. ಈ ಬಾರಿ ನನಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಶಾಸಕ ಎನ್ವೈಜಿ ಆಗ್ರಹಿಸಿದ್ದಾರೆ. ಇಲ್ಲದಿದ್ರೆ ಬಳ್ಳಾರಿ, ಕೂಡ್ಲಿಗಿ, ಮೊಳಕಾಲೂರಿನಲ್ಲಿ ಕ್ರಾಂತಿಯಾಗುತ್ತೆ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಇದೀಗ ಎನ್ವೈ ಗೋಪಾಲಕೃಷ್ಣ ಎಚ್ಚರಿಕೆಯನ್ನ ನೀಡಿರುವಂತದ್ದು. ನನಗೆ ಸಚಿವ ಸ್ಥಾನ ಕೊಡದಿದ್ರೆ ಬಳ್ಳಾರಿಯಲ್ಲಿ ಕ್ರಾಂತಿಯಾಗುವುದು ಗ್ಯಾರಂಟಿ. ಹೈಕಮಾಂಡ್ಗೆ ಈಗ ಶಾಸಕ ಎನ್ವೈ ಗೋಪಾಲಕೃಷ್ಣ ಓಪನ್ ವಾರ್ನಿಂಗ್ ಕೊಟ್ಟಿರುವಂತದ್ದು. ಬೆಂಬಲಿಗರ ಜೊತೆಗಿನ ಬಹಿರಂಗ ಸಭೆಯಲ್ಲಿ ಎನ್ವೈಜಿ ವಾರ್ನಿಂಗ್ ನೀಡಿರುವಂತದ್ದು. ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ ಅಂತ ನಾನು ಪಕ್ಷ ಬಿಟ್ಟಿದ್ದೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದ ಮುಂದೆ. ಈ ಕ್ಷೇತ್ರದ ಒಂದು ಗೌರವಕ್ಕೋಸ್ಕರ ಮೊದಲಿಂದ ದುಡ್ಕೊಂಡು ಬಂದಿದ್ದ ಕ್ಷೇತ್ರ, ಯಾವಾಗಲೂ ಕೂಡ ಪಾರ್ಟಿ ಬಿಟ್ಟು ಯಾವತ್ತೂ ಮುಂದುವರೆದು ಹೋಗಿಲ್ಲ. ಇಂಥ ಒಂದು ಪಾರ್ಟಿಗೆ ಸ್ವಲ್ಪ ಗೌರವವಾಗಿ ಕೊಡ್ತಕ್ಕಂಥ ಕೆಲಸ ದಯವಿಟ್ಟು ಈ ಮಧ್ಯ ಕರ್ನಾಟಕ ಬರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆ, ಬೆಂಗಾಡು ಜಿಲ್ಲೆ, ಅದರಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ನಮ್ಮ ಮೊಳಕಾಲ್ಮೂರು ತಾಲೂಕು, ಈ ಕ್ಷೇತ್ರಕ್ಕೆ ಏನಾದರೂ ಮುಂದಿನ ಹೆಚ್ಚಿನ ಕೊಡುಗೆ ಕೊಡೋದಾದರೆ ದಯವಿಟ್ಟು ಈ ಸರ್ಕಾರದಲ್ಲಾದರೂ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಾದರೂ ನನಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ಒಬ್ಬ ಒಳ್ಳೆಯ ವ್ಯಕ್ತಿ ಮತ್ತು ಒಳ್ಳೆಯ ಮನಸ್ಸಿಂದ ನಮಗೆ ಮಂತ್ರಿಗೆ ಸಿಗೋ ಭರವಸೆ ಇದೆ ಅಂದರೆ ಯಾರು? ಅದ್ರ ಬಗ್ಗೆ ನಾನು ಹೇಳೋಕ್ಕಾಗೋದಿಲ್ಲ. ಬಟ್ ನನಗೆ ಎಲ್ಲೋ ಒಂದು ಕಡೆ ಆ ನಂಬಿಕೆ ಇದೆ ನನಗೆ ಯಾವತ್ತು. ಯಾಕಂದರೆ 7 ಸಾರಿ ನಾನು ಗೆದ್ದಿದ್ದೀನಿ. ಆಮೇಲೆ ಸೀನಿಯರ್ ಇದ್ದಾರೆ ಎಂಬುದು ಅವ್ರಿಗೂ ಎಲ್ಲ ಮನಸ್ಸಿನಲ್ಲಿ ಒಂದು ಕಡೆ ಇದೆ.
ಹೀಗಾಗಿ ಒಂದು ಸಾರಿ 2 ಸಾರಿ 3 ಸಾರಿ ಗೆದ್ದಿರೋ ಕೂಡ ನಾನೇ ಸೀನಿಯರುಗಳು ಅಂತ ಹೇಳಿದಾಗೆ ಆ ಥರ ಚಾಲೆಂಜ್ ತಗೊಂಡು ಮತ್ತು 7 ಸಾರಿ ಆಗಿರೋ ಗತಿ ಏನಾಗಿರಬೇಕು, ಆ ಭಾವನೆ ಕೂಡ ಅವರಲ್ಲಿ ಇರುತ್ತೆ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಆ ಒಂದು ಕಾರಣದಿಂದ ಎಲ್ಲೋ ಒಂದು ಕಡೆ ಒಳ್ಳೆ ಭಾವನೆ